ಇವತ್ತು SSLC ಪರೀಕ್ಷೆಯ ರಿಸಲ್ಟ್ ಅನೌನ್ಸ್ ಆಗಿದೆ. ಬರೋಬ್ಬರಿ ದಾಖಲೆಯ 94.10% ಅಷ್ಟು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ಅಚ್ಚರಿ ಅಂತಂದರೆ ಔಟ್ ಆಫ್ ಔಟ್ ಅಂದರೆ 100% ರಿಸಲ್ಟ್ ಅನ್ನು ಪಡ್ಕೊಂಡಿರುವಂಥ 7 ವಿದ್ಯಾರ್ಥಿಗಳು ರಾಜ್ಯಕ್ಕೆ ಟಾಪರ್ ಆಗಿದ್ದಾರೆ. ದಾವಣಗೆರೆಯ ಭರತ್ ಜಿ, ಚಿಕ್ಕೋಡಿಯ ಪ್ರಾರ್ಥನಾ, ಚಿಕ್ಕಮಗಳೂರಿನ ಬೃಂದಾ, ಉಡುಪಿಯ ಪ್ರೀತಮ್ ಜಿ, ರಾಯಚೂರಿನ ಸುಖದೇವ್, ವಿಜಯಪುರದ ಸೌಜನ್ಯ, ಬೆಂಗಳೂರು ಉತ್ತರದ ಧನುಷ್ ಇವರೆಲ್ಲರೂ ಕೂಡ ರಾಜ್ಯಕ್ಕೆ ಟಾಪರ್ಗಳು ಅಂತ ಅನಿಸ್ಕೊಂಡಿದ್ದಾರೆ. ಆ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಇನ್ನು ಜಿಲ್ಲಾವಾರು ನೋಡ್ತಾ ಹೋದರೆ ದಕ್ಷಿಣ ಕನ್ನಡ ಬಹು ನಿರೀಕ್ಷಿತ ರಿಸಲ್ಟ್ ಇದು. ಪ್ರತಿ ಬಾರಿ ಕೂಡ ಟಾಪರ್, ಈ ಬಾರಿ ಕೂಡ ದಕ್ಷಿಣ ಕನ್ನಡ ಟಾಪರ್. ಉಡುಪಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಉತ್ತರ ಕನ್ನಡ ಜಿಲ್ಲೆಗೆ ತೃತೀಯ ಸ್ಥಾನ ದೊರೆತಿದೆ SSLC ಎಕ್ಸಾಮ್ನ ರಿಸಲ್ಟ್ಸ್ನಲ್ಲಿ. ಆ್ಯಂಡ್ ಈ ಬಾರಿ SSLC ರಿಸಲ್ಟ್ನಲ್ಲಿ ಕಲಬುರಗಿಗೆ ಕೊನೆಯ ಸ್ಥಾನ. ಸೊ ಇವತ್ತು ಒಂದು ರೀತಿ ಟರ್ನಿಂಗ್ ಪಾಯಿಂಟ್ ವಿದ್ಯಾರ್ಥಿಗಳ ಲೈಫ್ನಲ್ಲೂ ಕೂಡ, ಜೊತೆಗೆ ಸರ್ಕಾರದ ವಿಷಯದಲ್ಲೂ ಕೂಡ. ಯಾಕಂದರೆ ಗ್ರೇಡ್ ಕೊಡಬೇಕು ಅಂತ ಹೊರಟಿತ್ತು ತೃತೀಯ ಭಾಷೆಗೆ ಸರ್ಕಾರ. ಇದಾದ ಮೇಲೆ ಕೋರ್ಟ್ ಮರುಪರಿಶೀಲನಾ ಅರ್ಜಿಯನ್ನು ವಜಾಗೊಳಿಸಿದ ನಂತರ ವಾಪಸ್ ಮತ್ತೊಮ್ಮೆ ಅಂಕಗಳನ್ನೇ ಕೊಡೋದಕ್ಕೆ ರಾಜ್ಯ ಸರ್ಕಾರ ಡಿಸೈಡ್ ಮಾಡ್ತು. ಸೊ ರಾಜ್ಯ ಸರ್ಕಾರ ಈಗ ಅಂಕಗಳನ್ನು ನೀಡಿ ರಿಸಲ್ಟನ್ನು ಘೋಷಣೆ ಮಾಡಿದೆ. ಆ್ಯಂಡ್ ಇದರಿಂದ ಈ ವರ್ಷ 94.10% ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ಸೊ ಒಂದು ರೀತಿ ದಾಖಲೆ ಅಂತ ಹೇಳ್ಬೋದು. ಯಾಕಂದರೆ ಕೇವಲ ಲೆಸ್ ದ್ಯಾನ್ 5-6% ಜನ ತೇರ್ಗಡೆ ಹೊಂದಿಲ್ಲ. ಅದನ್ನು ಬಿಟ್ಟರೆ ಇದೆಲ್ಲರೂ ಕೂಡ ಈ ವರ್ಷ ಯಾರ್ಯಾರು SSLC ಎಕ್ಸಾಮನ್ನು ಬರೆದಿದ್ದಾರೋ ಅವರೆಲ್ಲರೂ ಕೂಡ ಆಲ್ಮೋಸ್ಟ್ 94.10% ಆಫ್ ಸ್ಟೂಡೆಂಟ್ಸ್ ಈ ವರ್ಷ ಪಾಸ್ ಆಗಿದ್ದಾರೆ. ಆ್ಯಂಡ್ ಈ ವರ್ಷ ರಾಜ್ಯಕ್ಕೆ 7 ಜನ ಟಾಪರ್ಸ್ 625ಕ್ಕೆ 625 ಅಂಕವನ್ನು ಪಡ್ಕೊಂಡು ಇಡೀ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿರುವಂಥದ್ದು 7 ಜನ ವಿದ್ಯಾರ್ಥಿಗಳು. ದಾವಣಗೆರೆಯ ಭರತ್ ಜಿ, ಚಿಕ್ಕೋಡಿಯ ಪ್ರಾರ್ಥನಾ, ಚಿಕ್ಕಮಗಳೂರಿನ ಬೃಂದಾ, ಉಡುಪಿಯ ಪ್ರೀತಮ್ ಜಿ, ರಾಯಚೂರಿನ ಸುಖದೇವ್, ವಿಜಯಪುರದ ಸೌಜನ್ಯ ಆ್ಯಂಡ್ ಬೆಂಗಳೂರು ಉತ್ತರದ ಧನುಷ್. ಒಂದು ರೀತಿಯಾಗಿ ಜಿಲ್ಲಾವಾರು ಸಮಾನವಾಗಿ ಹಂಚಿಕೆ ಆಗಿದೆ ಅಂತ ಅನಿಸುತ್ತೆ ಈ ರಿಸಲ್ಟ್ನ ನೋಡ್ತಾ ಇದ್ದರೆ. ಕರಾವಳಿ, ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ, ಹಳೆ ಮೈಸೂರು ಎಲ್ಲ ಭಾಗದಲ್ಲೂ ಕೂಡ ಟಾಪರ್ಗಳಿದ್ದಾರೆ. ಒಂದು ಸಮಾನತೆಯಾಗಿ ಹಂಚಿಕೆ ಆಗಿರುವಂಥದ್ದು ಈ ಬಾರಿಯ ಒಂದು ರ್ಯಾಂಕ್. ಈ ರೀತಿಯಾಗಿ ನಾವು ಅದನ್ನು ಹೇಳ್ಬೋದು. ಸುಮಾರು 7 ಜನ ಫಸ್ಟ್ ರ್ಯಾಂಕನ್ನು ಈ ವರ್ಷ ಪಡ್ಕೊಂಡಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.